ಹುಡುಗಿ ಕರ್ಕೊ ಹೋಗ್ಲ ಮನೆಗೆ ಹೇಳ. ಅಲ್ಲ ಕಣಪ್ಪ ಹಿಂಗ್ ಮಾಡ್ಬಿಟ್ಟು ಬಂದ ಆಯ್ತು ಪರವಾಗಿಲ್ಲ ಕರ್ಕೊ ಹೋಗ್ಲ ಆಯ್ತು ಸೀರಿಯಸ್ ಆಗಿ ಕರ್ಕೊ ಹೋಗ್ಲ ಆಯ್ತು. ನಮ್ ಜ್ಞಾನ ಮಗಳಿಗೆ ಶೀತಲ್ ಸಿಡ್ಬ ಆಗ್ಬಿಟ್ಟದೆ, ಅದಕ್ಕೋಸ್ಕರ ಅವಳ ಮಕನ ತೋರ್ಸಂಗಿಲ್ಲ ಅಲ್ವಾ ಮಗ್ಲೆ? ಅಪ್ಪ ಅಲ್ಲ ಕಣಪ್ಪ ಏನಪ್ಪ ಅದು ಹಂಗ್ ಮಾಡಕ್ ಸರಿ ಏನಪ್ಪ? ಮಾಡೋದ್ ತಪ್ಪು ಗೊತ್ತಿರ್ತಾನೆ ಯಾವಾರ ಮಾಡಿ ಅಲ್ಲಿ ಮಕ ತೊಳಿ ಅಮ್ಮ ಟೀ ಕೊಟ್ರಿ ಬೇಡ ಅಂತ ಹೇಳ್ತಿರೋದ್ ಕಣಮ್ಮ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನ. ನಮ್ಮಪ್ಪ ಬೇರೆ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಗೈಸ್, ಬೇರೆ ಯಾವುದೇ ಆತರ ಈ ತರ ಶೋಕಿಯಿಂದಾಗಿ ಏನಕ್ಕೂ ಮಾಡಿದವರಲ್ಲ. ಗೈಸ್ ನಾನು ಊಟಿಗೆ ಹೋಗಿದ್ದೆ, ಆ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋ ನೋಡ್ಕೊ ಬಂದ್ಬಿಡಿ. ಇದೊಂದು ಪ್ರ್ಯಾಂಕ್ ವಿಡಿಯೋ ಅಲ್ವಾ, ಬೇಗ ಅಪ್ಲೋಡ್ ಮಾಡಬೇಕು ಅನ್ಸುತ್ತೆ, ಅದಕ್ಕೆ ಅಪ್ಲೋಡ್ ಮಾಡ್ತಿರೋದು. ಗೈಸ್ ಎಲ್ಲರಿಗೂ ಬೆಳಗಿನ ಗುಡ್ ಮಾರ್ನಿಂಗ್ ಮಾಮ್. ಸಿಗರೇಟ್ ಎಸ್ತಿರೋರು ಎಲ್ಲಿ ಹೆಂಗಿತ್ತು ಅದ್ಯಾರು ಬಂದಿರೋ ಶಶಾಂಕಣ ಒಂದ್ ನಿಮಿಷ ಇರೋಣ ಇಲ್ಲಿ. ಶಶಾಂಕಣ ಅಡ ಶಶಾಂಕಣ ಅಲ್ಲ ಇಷ್ಟ ಶಶಾಂಕೋ ಲೇ ಇಲ್ಲ ಬಲ ಇಲ್ಲಿ ಏನಮ್ಮ ಏನಕ್ಕೆ ಇಲ್ಲ ಇರು. ಗೈಸ್ ನಮ್ಮ ಅಪ್ಪಂಗೆ ಪ್ರೆಗ್ನೆಂಟ್ ಪ್ರ್ಯಾಂಕ್ ಮಾಡವ ಅಂತ ಅಂದ್ಬಿಟ್ಟು ಪ್ಲಾನ್ ಹಾಕೊಂಡ್ರೆ ನಮ್ಮ ಶಶಾಂಕ ಕೂಗ್ತಿದ್ರು ಉಂಟು. ಅಪ್ಪಂಗೆ ಪ್ರ್ಯಾಂಕ್ ಮಾಡಕ್ಕೆ ಅಂದ್ಬಿಟ್ಟು ಹಿಂಗ್ ಮಾಡಿದ್ವಲ್ಲ ಜನ ಏನದ್ದಮ್ಮ ಬರ್ಬೇಡ ಒಳಗ ಕೈ ತೊಳ್ಕೊಬೇಕು ಮುಗಿಯದಿಂದ ಹೊಟ್ಟೋಗುಸ್ನ ಅವತ್ ನಾನು ಈಗ ಎಳಕುಸ ಸೈಕ್ ಸಿಕ್ಕಲ್ ಅಂತ ಆಡಿದಲ್ಲ ಒಳ್ಳೆ ಸಿಕ್ಕಾಬಿಟ್ಟೆ ಚಳಿ ಹೊಡಿತದೆ ಅನ್ಕೋತೀನಿ. ನಾನು ಅಮ್ಮಂಗೆ ಗೊತ್ತೇ ಇಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡ್ಬೇಕು. ನಿನ್ನ ಅಮ್ಮಂಗೆ ಏನು ಗೊತ್ತಿಲ್ಲ ಅಂತ ಹೇಳ್ತೀನಿ. ಅಪ್ಪ ನಿಂಗೆ ಕಣಪ್ಪ ಫಸ್ಟ್ ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು ತಾರಸಿ ಕರ್ಕೊಂಡು ನಾನು ಪ್ರ್ಯಾಂಕ್ ಮಾಡ್ತೀನಿ. ನೀನು ಗೊತ್ತೇ ಇಲ್ಲ ಅವಳು ನಂಗೆ ಆ್ಯಕ್ಟ್ ಮಾಡು, ಅರ್ಥ ಆಯ್ತಾ? ನಿಮ್ಮ ಅಪ್ಪಗೆ ಟೈಮ್ ಆಗದ ಹೋಗಿ ಒಯ್ದಾರ ಕಣ. ಏನು 10 ನಿಮಿಷಕ್ಕೆ ಏನಾಗ್ಬಿಡುತ್ತೆ ಸುಮ್ ಕುತ್ಕೊಳ್ರಿ ನೀವು. ಬೆಳಗ್ಗೆ ಹೊತ್ತೆ ನಮ್ಮ ಅಪ್ಪಗೊಂದು ಭರ್ಜರಿ ಶಾಕ್ ಕೊಡ್ಬೇಕು. ನಮ್ಮ ಅಪ್ಪ ನಂಬುತ್ತೆ ಅನ್ಕೋತೀನಿ, ಯಾಕಂದ್ರೆ ನಮ್ಮ ಅಪ್ಪ ಅಷ್ಟು ಕಂಡಿಡಿಯಲ್ಲ. ಕ್ಯಾಮ್ರಾ ಹೈಡ್ ಮಾಡಿದಾಗ ನೋಡೋ ಏನಾಯ್ತು ಅಂದ್ಬಿಟ್ಟು ಈ ಪ್ರ್ಯಾಂಕು. ನೀವು ಪ್ರ್ಯಾಂಕು ತಾನೇ ಏನು ಸೈಜ್ ಹಾಕ್ಬಿಡ್ತಿದ್ದೆ ನಿನ್ನ ಮುಗೀತದೆ ಬಡೀತದೆ ಅದ್ ಬಿಟ್ರೆ ಹೊಡೆದ್ರೆ ಏನು ಏನ್ ಇನ್ನೊಂದು ಇದೊಳ್ಳೆ ಸರಿ ಐತ್ಕೊಳ್ಳ ಏನಂತ ಐ ಇಲ್ಲ ನಿನ್ ತಲೆಯಲ್ಲಿ ಬುದ್ಧಿ ಐತೆಲ್ಲ ಒಳ್ಳೆ ಕಪ್ ಹೆಂಗ್ ಆಡ್ತಿಯಲ್ಲ ಸುಮ್ ಕುತ್ಕೊಂಡು ನಾವು ಉಗಿಸ್ಕೊತ್ನಿ ಆಯ್ತು ಸುಮ್ ಇರು. ನಾನ್ ತಾನೇ ಪ್ರ್ಯಾಂಕ್ ಮಾಡಿರೋದು, ನನಗೆ ಹೋಗಿದ್ ನಿನ್ಗೆ ಯಾಕೆ ಹೋಗಿದ್ದು? ಇರು ಸುಮ್ನೆ ಗೊತ್ತಾದ್ಮೇಲೆ ನಿನ್ಗೂ ಹೋಗ್ಯೋದು ಗೊತ್ತಾಗೋಕ್ಕಿಂತ ಮುಂಚೆ ನಂಗೆ ಹೋಗ್ಯೋದು. ಸರಿ ಇರೋ ಒಂದ್ ನಿಮಿಷ ಉಗಿಸ್ಕೊಡ್ರಿ, ಏನಾದ್ ನಿಂಗೇನ್ ಸಾಯಿಸ್ಬಿಡ್ತಿತ್ತು ಅಲ್ಲಿ. ಇಲ್ಲ ತಗೋ ಕರ್ಕೊ ಬೇಜಾರಾಗಿ ಕುಂತಿರು ಆಯ್ತಾ? ಯಾವ್ದು ಹುಡುಗಿ ಏನು ಅಲ್ಲ ನೀನು ಹೇಳ್ಕೊ ಆಯ್ತಾ? ಪೊಲೀಸರು ಫೋನ್ ಮಾಡ್ತಿದಾರೆ ಅಂತ ಕರ್ಕೊ. ಗೈಸ್ ಬನ್ನಿ ಇವಾಗ ಪ್ರ್ಯಾಂಕ್ ಮಾಡಕ್ ಹೋಗವ. ನಮ್ಮ ಅಪ್ಪಂಗೆ ಕರ್ಕೊಂಡು ಹೋಯ್ತವನೆ. ಎಲ್ಲ ಏನ ಯಾವ್ದೋ ಒಂದು ಹುಡುಗಿ ಪ್ರೆಗ್ನೆಂಟ್ ಮಾಡಿದಾನೆ ಅಂತ ಕಣಪ್ಪ. ಸುಳ್ಳು ವಾಗ ಮದಗಳ ನಿಜ ಕಣಪ್ಪ. ಆಯ್ತು ನಡಿ ಪ್ರೀತಿಸಿ ಕರ್ಕೊಂಡ್ ಫೋನ್ ಮಾಡ್ತಿದಾರೆ ಪೊಲೀಸ್ನವ್ರು ಮಾಡಿದ್ರೆ ಆಯ್ತು. ಸ್ಟೇಷನ್ಗೆ ಬರ್ತೀನಿ, ಸ್ಟೇಷನ್ಗೆ ಹೋಗಿ ಬರ್ತೀನಿ ನಾನು. ಸೀರಿಯಸ್ ಆಗಿ ನಡಿ ಏನ ಕೇಳವನ್ನ. ಆಯ್ತು ನಡಿ ಎಲ್ಲ ಹುಡ್ಗಿ ಕತೆ ಏನ್ ಮಾಡ್ದೆ? ಹುಡ್ಗಿ ಕರ್ಕೊಂಡ್ ಹೋಗ್ಲ ಮನೆಗೆ ಹೇಳ. ಅಲ್ಲ ಕಣಪ್ಪ ಹಿಂಗ್ ಮಾಡ್ಬಿಟ್ಟು ಬಂದ. ಆಯ್ತು ಪರವಾಗಿಲ್ಲ ಕರ್ಕೊಂಡ್ ಹೋಗ್ಲ ಆಯ್ತು. ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ಅಪ್ಪ ಏನಪ್ಪ ಅಲ್ಲಿ ಸೀರಿಯಸ್ ಆಗಿ ಕರ್ಕೊಂಡ್ ಹೋಗ್ಲ ಆಯ್ತು. ಕರ್ಕೊಂಡ್ ಹೋಗ್ಬೋದು ಲವ್ಯ ಮಾಡಿಲ್ವಂತೆ. ಕರ್ಕೊಂಡ್ ಹೋಗ ಆಯ್ತು. ಅಲ್ಲಿ ಕುತ್ಕೊ ಹೇಳಪ್ಪ ಅವ್ನ್ ಏನು ಅಂತ. ಆಯ್ತು ಲವ್ಯ ಮಾಡಿಲ್ವಂತೆ ಅವ್ನು. ಆಯ್ತು ಅಪ್ಪ ನನಗೆ ಅಪ್ಪ ಪಪ್ಪ ಇಲ್ಲಿ ಬೈಲಿ. ಆಯ್ತು ಆಯ್ತು ಬೈಲಿ ಒಂದ್ ನಿಮಿಷ A few moments later. ನಮ್ಮ ಅಪ್ಪ ಫುಲ್ ರಾಂಗ್ ಆಗ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ಅಪ್ಪ ಏನ್ ಟೇಷನ್ಗಪ್ಪ? ಅಲ್ಲಿ ಏನಾದ್ರು ಅಲ್ಲಿ ಹೋಗೋನು ಆಯ್ತು. ಅಲ್ಲ ಅಂತ ಕೆಟ್ಟ ಮಗನ ಎತ್ತಿದ್ಯಾ ಇಂಚಿ ಅದ್ ಹೆಂಗಪ್ಪ? ಹೆಂಗೂ ಎತ್ತಿಲ್ಲ ಹೋಗು ನಿನ್ನಂತ ಡೋಗಿ ನನ್ನ ಮಕ್ಳು ಇಲ್ದದ್ದೆ ಎಲ್ಲ ಅಪ್ಸಟ್ನ ಅಂತ ನೋಡ್ದೆ ಮುದ. ಅಪ್ಪ ಅಲ್ಲ ಅವ್ನ್ ಮಾಡಿರೋದು ತಪ್ಪು ಅಲ್ವೇನಪ್ಪ? ಮಾಡಿರೋದು ತಪ್ಪು ನನಗೂ ಗೊತ್ತು. ತಪ್ಪು ಜಡಿಬೇಕು ತಾನೆ, ಶಿಕ್ಷೆ ಕೊಡ್ಬೇಕು ತಾನೆ. ಕೊಡ್ತೀನಿ ಪೋಸ್ಟ್ ಆಫೀಸಿಗೆ ಬಂದು. ಅಲ್ಲ ಜಡಿಬೇಕು ತಾನೆ ಒಂದ್ 4 ಏಟ್ಗಳ. ಈಗ ನಿನ್ ಜೊತೆ ಮಾತಾಡಕಲ್ ಟೈಮ್ ಇಲ್ಲ ನೋಡಿ ಎಷ್ಟಾಯ್ತು. ನಿಂಗೂ ಹೇಳ್ತಾ ಅಯ್ಯ ತಾಯಿದ್ ಏನಂತ ಉಟ್ಕೊಂಡ್ಬಿಟ್ರೆ ಗಂಡ ಹೆಂಡ್ತಿರಿಬ್ರು. ಶಶಾಂಕು ಈ ಟೈಮ್ನಲ್ಲಿ ಹೋಗೋ ಟೈಮಲ್ಲಿ ಎಲ್ಲ ಹಂಗ ಆಗ್ಬೇಡ ನಡಿ. ನಾಳೆ ಕರ್ಕೊಂಡ್ ಆದ್ರೆ ಕರ್ಕನಲ್ಲ
ಅಲ್ಲ ಹಂಗಾರೆ ಮಾಡು ಅಂತ ನೀನು ಇಂಡೈರೆಕ್ಟ್ ಆಗಿ ಪೋಟ್ರೆ ಮಾಡ್ತಿದ್ದೆ ಅವನ್ನ. ಇನ್ನೇನು ಪ್ರಾಣ ತಗೊಳಕತ್ತೇನಲ್ಲ. ಅಲ್ಲ ಕಣಪ್ಪ, ಗ್ರಾಂಟೆಡ್ ಪರ್ಮಿಷನ್ ಅಲ್ಲ ಅಪ್ಪ, ಅಲ್ಲ ಕಣಪ್ಪ, ನೀ ಏನಪ್ಪ ಹಿಂಗೆ ಹೇಳ್ತಿದ್ಯಾ? ಹಂಗ ಮದುವೆ 8 ಗಂಟೆ ಆಯ್ತು ಇವತ್ತು ಸೋಮವಾರ. ನಡಿ ಆ ಟೀ ಕುಡಿಬೇಡ, ಜಲ್ದಿ ಹೋಗವ. ಟೀ ಕುಡ್ಕ ನಿಂತ್ಕೊಂಡ್ರ ಗೈಸ್, ನಾವು ಒಂದು 5-5.5 ಲಕ್ಷಕ್ಕೆ ಒಡವೆ ಅಡ ಮಡಗಿದ್ದು. ಅದಕ್ಕೆ ಬಡ್ಡಿ ಅದೆಲ್ಲ ಹಾಕ್ಬಿಡಕಲ್ಲ ಹಂಗ. ಅದಕ್ಕೆ ಬಡ್ಡಿನ 45,000 ಬೆಳೆದಿದ್ದಂತೆ, ಅದು ಕಟ್ಟಕೋಬೇಕು. ಅಪ್ಪ ಅಲ್ಲ ಕಣಪ್ಪ, ಏನಪ್ಪ ಅದು ಹಂಗ್ ಮಾಡಕ್ ಸರಿ ಏನಪ್ಪ? ಮಾಡೋದ್ ತಪ್ಪು. ನೀನ್ ಅದೆಲ್ಲ ಪ್ರಾಂಕ್ ಮಾಡ್ಬೇಡ, ಹೋಗ್ ಸುಮ್ನೆ. ಪ್ರ್ಯಾಂಕ್ ಮಾಡೋದೇ ತಪ್ಪ, ಅವ್ನು ಮಾಡಿದ್ ತಪ್ಪ? ನೀನು ಪ್ರಾಂಕ್ ಮಾಡದೇ ತಪ್ಪು ಇದ. ಸರಿ, ಹೇಳಿದ ತಕ್ಷಣ ಏನ್ ಅನಿಸ್ತಪ್ಪ ನಿಂಗೆ? ನನ್ ನೆಮ್ಕೊಳಕ್ ಚಾನ್ಸೇ ಇಲ್ಲ ಕಣ. ಸರಿ, ಹೇಳಿದ ತಕ್ಷಣ ಏನ್ ಅನಿಸ್ತು? ನಿನ್ ರಿಯಾಕ್ಷನ್ ಏನಿತ್ತು? ಅಜ್ಞಾರ ಹೇಳ. ಎಲ್ಲ ಸುಳ್ಳು ಅಂತಿತ್ತು. ಸುಳ್ಳು ನಂಬ್ತಾ ಇಲ್ಲ ಅಂತನ? ಮತ್ತೆ ಏನಕ್ಕೆ ಹಂಗೆ ಓಡ್ ಬಂದ್ಬಿಟ್ಟೆ ಕ್ಯಾಂಡಿದಲ್ಲಿ? ಹೋಗಿ ಕರ್ಕ ಬರಲ್ಲ ಅಂತ ಅಂದ್ಬಿಟ್ಟು ನೀನ್ ಆಡ್ತಿದ್ಯಲ್ಲ, ಅದಕ್ಕೆ ನಾಟಕ ನನಗೆ ಲೇಟ್ ಆಯ್ತಿತ್ತಲ್ಲ ಪೋಸ್ಟ್ ಆಫೀಸ್ ಕರ್ಕ ಕಣಪ್ಪ. ಲೇಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ಲೇಟ್ ಆಗಿಲ್ಲ ಅಂದ್ರೆ ಚಾರ್ಜ್ ಮಾಡೋಣ ನಿನಗೆ. ನನಗೆಲ್ಲ ಕಣಪ್ಪ, ಅವ್ನ್ ತಾನೇ ಮಾಡಿರೋದು. ಅವ್ನು ಮಾಡೇ ಇಲ್ವಲ್ಲ, ಅವ್ನಿಗೆ ಚಾರ್ಜ್ ಮಾಡಿ ಹುಚ್ಚಿಡ್ಕೊಂಡಿದ್ದ ನನಗ. ಅಲ್ಲ ಅವನಿಂದ ತಾನೇ ಪ್ರ್ಯಾಂಕ್ ಆಯ್ತಾರ. ಅವನೇ ಹೇಳಿದ್ದ, ಹಿಂಗ್ ಹೇಳ್ಕೊಟ್ಟು ಮಾಡಿಸಿದ್ದು, ಹಿಂಗ್ ಮಾಡಪ್ಪ ಅಂತ. ಅವ್ನು ಆಡ್ಲಿ ನಡಿಯಪ್ಪ ಎಲ್ಲ ಆಳ್ಗಳ್ತ. ಅಪ್ಪ ಅಲ್ಲ ಕಣಪ್ಪ, ಯಾವ್ದ್ರಲ್ಲಿ? ಇದ್ರಲ್ಲೇ 30,000 ಖರ್ಚಾಗದ. ಇನ್ನ 300 ರೂಪಾಯಿ ಹಾಕೊಳ್ಳಿ. ಒಳ್ಳೆ ಕಾಸಿಟ್ಟವ್ರೆ ನಮ್ಮ ಮಟ್ಲಿ. ಬಡ್ಡಿ ಕಟ್ಟಕ್ ಹೋಯ್ತಾರ ಕಾಸು. ಕರೆಕ್ಟ್ ಆಗದ 30,000. ಅಪ್ಪ ಮುರುಡೇಶ್ವರಕ್ಕೆ ರಜಾ ಹಾಕಪ್ಪ. ನೀ ಸೋಮವಾರ ಅವ್ರದ್ದು ನಿಮ್ದಕ್ ಮಾತ್ರ ರಜಾ ಹಾಕಬಿಟ್ರಿ ಈಗಪ್ಪ. ನಾನು ಹೇಳ್ತೀನಿ ಕೇಳು, ಶಬರಿಮಲೆಗೆ ಹೋಯ್ತು ಮೇಲೆ ಆಗ ಲಾಂಗ್ ರಜಾ ಹಾಕತ್ನಿ. ಆ ಟೈಮಲ್ಲಿ ಹೋಗ 3 ದಿವಸ ಅಂತ ಮುಂಚೆ ಹಾಕತ್ನಿ. ಇರು ಮುಂಚೆ ಯಾವತ್ತ ಹೋಗೋದು ನೀವು ಶಬರಿಮಲೆಗೆ? 16ಕ್ಕೆ ಹೋಗೋದಲ್ವಾ? ಅಪ್ಪ ನೀನ್ 16ಕ್ಕಲ್ಲ, ಈಚೆಗೆ ರಜಾ ಹೊಸ ವರ್ಷ ಮುಗಿತಿದಂಗೆ ಆಫ್ಟರ್ ಜನವರಿ ಒಂದ್ 4-5-6 ಹಿಂಗ್ ಹೊಂಟೋಗ್ಬಿಡು. ಆಯ್ತು, 4-5 ಪಕ್ಕ ತಾನೆ ಕೆಳಳಿ ಕುಳ. ಆದ್ರೆ ಮತ್ತೆ ಏನ್ ಹೆಸರು ನಿಂದು? ಕೆಲ್ಲಳಿ ಕುಳ್ಳ. ನಮ್ಮ ಒಟ್ಲಿ ಅವಾಗ ನಿನ್ನ ಹೆಸರು ಜಪ ಮಾಡ್ತಾ ಇರ್ತಾರೆ ಕಣಪ್ಪ, ಕೆಲ್ಲಳಿ ಕುಳ್ಳ ಅನ್ಕೊಂಡು. ಗೈಸ್, ಆಫ್ಟರ್ ಅನ್ಸಕ್ಸಸ್ಫುಲ್ ಪ್ರ್ಯಾಂಕ್ ನಾನು ಇವಾಗ ಕಾಲೇಜ್ಗೆ ಹೋಯ್ತವನೇ ರೆಡಿ ಆಗ್ಬಿಟ್ಟು. ನಿನ್ನೆ ಊಟಿಗೆ ಹೋಗಿದ್ದು ಬಂದಿದ್ನಲ್ಲ, ಊಟಿಗೆ ಹೋಗಿದ್ದು ಬಂದಾಗ್ಲೇ ನಮ್ಮ ಅಮ್ಮಂಗೆ ಚಾಕ್ಲೇಟ್ ತಂದಿದ್ದೆ. ಎಲ್ಲ ಮಚ್ಚ ಚಾಕ್ಲೇಟ್ಗಳು ಕಸ ಬಿಸಾಕವಿಲ್ಲಪ್ಪ. ಗೈಸ್ ಬನ್ನಿ, ಇದ್ರೊಳಗೆ ಚಾಕ್ಲೇಟ್ ಇರೋದು. ಬನ್ನಿ ಇವಾಗ ನಮ್ಮ ಅಮ್ಮಂಗೆ ಕೊಡೋದು. ಏನು ಮಾತ್ರ ಇದ್ದಂತಲ್ಲ. ಈ ಚಾಕ್ಲೇಟ್ ಅಲ್ಲ, ಆಕ್ಚುಲಿ ಇಲ್ಲಿ ಚಾಕ್ಲೇಟ್ ಅಲ್ಲ. ಊಟಿನ ಚಾಕ್ಲೇಟ್. ದಿಸ್ ಇಸ್ ಫಾರ್ ಹತ್ತು ರೂಪಾಯಿ ತಗೋಬೋದು ಸರ್. ಊಟಿ ಚಾಕ್ಲೇಟ್ಗಳು ಕಡಿಮೆ. ಅವರೇ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿ ತಂದಿರೋದು ನಿಗೋಸ್ಕರ ಅಂತ. ನಾನು ಚೆನ್ನಾಯ್ತಾ ಗೈಸ್? ಇಲ್ಲಿ ನೋಡಿ, ಹಿಂಗಿರ್ತವೆ ಊಟಿ ಚಾಕ್ಲೇಟ್ಗಳು. ಇಲ್ಲಿ ಗೋವಾದಲ್ಲಾದ್ರೆ ಗೋವಾದಲ್ಲಿ ನಾರ್ಮಲ್ ಚಾಕ್ಲೇಟ್ಗಳು, ಇದು ಎಕ್ಸಾಕ್ಟ್ ಊಟಿ ಚಾಕ್ಲೇಟ್ಗಳು ಹಿಂಗೆ ಬರೋದು. ತಾವೊಂದು ತಿನ್ನೋ, ಒಂದು ಅರ್ಧ ತಿನ್ಸ ತಿನ್ನಮ್ಮ ಹೊಸೆ. ಕಡಿಯೋಕೈತಲ್ಲ ಇವಾಗ ಲವ್ ಮಾಡಿಯೋ? ಕೈ ತೊಳಿ ಸಿಂಗಲ್ ಮಾಡ್ಬಿಟ್ಟಿಲ್ಲ. ಚಾಕ್ಲೇಟ್ ಯಾವ ಥರ ಫೀಲ್ ಕೊಡ್ತಾ ಇದೆ ಅಂದ್ರೆ, ಕಾಫಿ ಅಲ್ವಾ ಈ ಕಡೆ ಜಾಸ್ತಿ ಅಲ್ಲ, ಕಾಫಿ ಚಾಕ್ಲೇಟ್ ಥರ ಫೀಲ್ ಕೊಡ್ತಾವೆ. ನಿಮ್ಮ ಅಜ್ಜಿನೇ ಮಚ ಚೆನ್ನಾಗಿದ್ದೀರಾ? ಹಾ ಅತ್ಯಮ್ಮ ಹುಷಾರಾಗತ್ತೆ. ಹಾ ಶಿವರಜ್ಜಿಯಾ? ಟಾಟಾ ಬಾಯ್ ಬಾಯ್. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಗೈಸ್, ನಮ್ಮ ಅಪ್ಪ ಬತ್ತು ಅದೇ ಬೆಳಿಗ್ಗೆ ದುಡ್ಡು ತಗೊಂಡಿತ್ತಲ್ಲ, ಅದನ್ನ ಇವಾಗ ಒಡವೆ ಅಂಗಡಿ ಹೋಗೋದಕ್ಕೆ ಕಟ್ಬಿಟ್ಟು ಬರ್ಬೇಕು. ಒಡವೆ ಅಂಗಡಿಯಲ್ಲೇ ಬ್ಯಾಂಕ್ ಕಟ್ಬಿಟ್ಟು ಬರ್ಬೇಕು. ಡ್ಯಾಡಿ ಹಾಯ್. ಹೌ ಆರ್ ಯು? ಅವರ್ ಫೈನ್. ಅವರ್ ಫೈನ್ ಅಲ್ಲ, ಐ ಆಮ್ ಫೈನ್. ಫೈನ್ ನಡಿಯಾಮೋದಾವೆ. ನನಗೆ ಇಂಗ್ಲೀಷ್ ಖುಷಿನ ಮಾತಾಡ್ತಿದ್ದೆ. ಹೊಡೆದೆ ಲೇಟ್ ಆಗೋಯ್ತು. ಬ್ಯಾಂಕು ಎಲ್ಲಿ ಬ್ಯಾಂಕ್ ಇರೋದು? ಬ್ಯಾಂಕ್ ನೋಡಿಲ್ಲ, ದಟ್ಕಳಿ ಬ್ಯಾಂಕು ಸಾರಾಮಹೇಶ್ ಚೌಲ್ಟ್ರಿ ಗಂಡ್ ನಡಿ, ಅಲ್ಲೇ ಪಕ್ಕದಲ್ಲೇ ಕಣ. ಇಸ್ ಬ್ಯಾಂಕ್ ತಕ್ ಬಂದ. ಇಸ್ ಬ್ಯಾಂಕ್ ಅಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು. ಒಂದ್ ಕಡೆ 2 ಗಂಟೆ ಆಗೋಯ್ತು ರಿನ್ಯೂವಲ್ ಮಾಡ್ಸಿದ್ದು. ಹಾ ಸರಿ ಕಣಪ್ಪ ಆಯ್ತು. ಹಾ ನಮ್ಮ ಅಪ್ಪನ ಅಲ್ಲೇ ಇದ್ದು ನಾನು ವಾಪಸ್ಸು ಅವ್ರ ಆಫೀಸ್ ತಗ ಬಿಟ್ಬಿಟ್ಟು ಇವಾಗ ನಾನು ಕಾಲೇಜ್ಗೆ ಹೋಗ್ಬೇಕು. 2 ಗಂಟೆ ಕಾಲೇಜ್ಗೆ ಹೋಯ್ತು. ನನಗೆ ಗೋಲ್ಡಿಂದ ಟೈಮ್ ಆಗೋಯ್ತು. ಬನ್ನಿ ಹೊರಡು ಗೈಸ್. ಈ ಸೆಮಿಸ್ಟ್ರದು ಎಲ್ಲ ಅಸೈನ್ಮೆಂಟು ಕೊಟ್ಟಾಯ್ತು. ಇವಾಗ ಬನ್ನಿ ಮನೆಗೆ ಹೋಗುವ. ಗೈಸ್ ಕೈಗೆ ಇದು ಹಾಕಬಿಟ್ಟು ಇದು ತೆಗಿಯೋಕೆ ಹಿಂಸೆ ಆಯ್ತಾ ಅದು.
ಗೈಸ್ ಒಟ್ಟಿಗೆ ಬಂದ್ವಿ ವಾಪಸ್ಸು. ಮಗ ಮಾಡ್ತಾನೆ ಹಾಕೊಂಬಿಡು, ಚೆನ್ನಾಗಿ ಮಾಡಿದ್ನಲ್ಲ, ಚೆನ್ನಾಗಿ ನೋಡ್ಕೊತಾನಲ್ಲ, ಇನ್ನೇನು ಹೇಳ. ಶಶಿಕಲಾ ಜಗಳ ಆಡುವ ಗೋಸಿ ನಿನ್ನೆ ಅಪ್ಪ ಬೊಗಳುತ್ತಾಳೆ ಅಂತ ಏನೋ ಇದಕ್ಕೆ ಕೆಟ್ಟ ಮಾತಪ್ಪ. ಅಲ್ಲಿ ನೋಡು ನಾನು ನಾಯ ಅಂತ ಕೇಳೋ ಅಂತ ಗೊತ್ತಿರ್ತಾನೆ ಯಾವಾರ ಮಾಡಿ ಅಲ್ಲಿ ಮುಖ ತೊಳಿ ಅಮ್ಮ ಟೀ ಕೊಟ್ರೆ ಇವ್ ಬೇಡ ಅಂತ ಹೇಳ್ತಿರೋದ್ ಕಣಮ್ಮ. ಅಪ್ಪ ಯಾಕಪ್ಪ ಇನ್ನೇನ ಅಮ್ಮ ಅಯ್ಯಪ್ಪ ಏನ್ ಈ ತರ ಆಗ್ಬಿಟ್ರೆ ನೀವು ಅಟ್ಟಿ ಒಳಗೆ ಏನ್ ಒಬ್ರಿಗೊಬ್ರು ಸೋರ್ಸಲ್ವಲ್ಲ ನೀವು. ನಾನು ನಮ್ಮ ಅಣ್ಣ ನೋಡಿ ಹೆಂಗವಿ ಅಂತ ಗೈಸ್. ಇವಾಗ ವಿಷಯ ಏನು ಅಂದ್ರೆ 2 ಲಕ್ಷ ರೂಪಾಯಿ ಸಂಘದಿಂದ ಚೀಟಿ ತಗೋಬೇಕು. ಅದಕ್ಕೆ ನಮ್ಮ ದೊಡ್ಡವಂತ ಕೇಳಕ್ ಹೋಗ್ಬೇಕು. ನಮ್ಮ ಹತ್ರ ಟೋಟಲ್ ಆಗಿ ಇವಾಗ ಅಲ್ಲೇ ಅದ್ರ ಬಗ್ಗೆನೇ ಮಾತಾಡ್ತಿದ್ವಲ್ವ. ಟೋಟಲ್ ಆಗಿ ನಮ್ಮ ಅಪ್ಪಂತ ಕೇಳಿದ್ವಿ. ಇವಾಗ ನಾವು 4.25 ಲಕ್ಷ ಏನೋ ಸಾಲ ಅದೇ, ಅದು ಬಡ್ಡಿ ಸಾಲ ಇರೋದು. 4.25 ಲಕ್ಷಕ್ಕೆ ಬಡ್ಡಿ ಕಟ್ಟಿ 4.25 ಲಕ್ಷಕ್ಕೇ ಹೆಚ್ಚು ಕಮ್ಮಿ ಒಂದು 10,000 ಮೇಲೆ ಬಡ್ಡಿ ಹೋಯ್ತದೆ ಅನ್ಕೊಳ್ರಿ. ಅದ್ರ ಬದಲು ಇವಾಗ ಅಟ್ ಪ್ರೆಸೆಂಟ್ ಒಂದು 2 ಲಕ್ಷ ತಗೊಂಡು, ಅದು ಚೀಟಿಲಿ ತಗೊಂಡು ತಿಂಗ್ಳಿಗೆ 20 ಸಾವಿರ ಕಟ್ಟಬೇಕು. ಅದು ನಾನೇ ಕಟ್ಟಬೇಕು. ಅದು ನನ್ನ ನಂಬಿಕೆ ಮೇಲೆ ಇಟ್ಬಿಟ್ಟು ತಗೋತವ್ರೆ. 20 ಸಾವಿರ ಆ ಚೀಟಿ, ಅದು 2 ಲಕ್ಷನ ಅವ್ರಿಗೆ ಸಾಲದವ್ರು ಕೊಟ್ಬಿಟ್ಟು ಬಡ್ಡಿ ಸಾಲ ತೀರೋಯ್ತದೆ. ಬಡ್ಡಿ ಸಾಲ ತೀರೋದ್ರೆ ನೆಕ್ಸ್ಟ್ ಇನ್ನೊಂದು 2.5 ಲಕ್ಷ ಇರ್ತದೆ. ಅದು ಸ್ವಲ್ಪ ನೆಕ್ಸ್ಟ್ ಬೇರೆ ಇನ್ಯಾವುದಾದ್ರೂ ಟೊಮೊಟೊ ಏನಾದ್ರು ಹೊಡಿತು ಅಂದಾಗ ಅಲ್ಲಿ ತೀರಿಸ್ಕೊಳ್ಳವ ಅಂತ ಅಂದ್ಬಿಟ್ಟು. ಮತ್ತು ನೀವು ಏನಕ್ಕೆ ಇಷ್ಟು ಸಾಲ ಮಾಡಿದ್ದೀರಾ ಅಂತ ಕೇಳಿದ್ರೆ, ನಮ್ಮಪ್ಪ ಬೇರೆ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಗೈಸ್. ಬೇರೆ ಯಾವುದೇ ಆ ಥರ ಈ ಥರ ಶೋಕಿಯಿಂದಾಗಿ ಏನಕ್ಕೂ ಮಾಡಿದವರಲ್ಲ. ನಮ್ಮಪ್ಪ 10 ರೂಪಾಯಿ ಖರ್ಚು ಮಾಡಬೇಕಾದ್ರೂ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾರೆ. ನೀವು ನಂಬ್ತಿರೋ ಇಲ್ವೋ, ನಾನು ಇವಾಗ ಎಷ್ಟು ಬಟ್ಟೆ ಖರ್ಚು ಮಾಡ್ತೀನಿ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀನಿ. ನಿಮಗೂ ಏನೋ ಅನಿಸುತ್ತೆ, ಏನು ನಿಂಗೆ ಖರ್ಚು ಮಾಡ್ತಾನೆ ಅಂತಾರೆ. ಬಟ್ ಆದರೆ ನಮ್ಮ ಅಪ್ಪಂಗೆ ನಾನು ಹೇಳ್ತೀನಪ್ಪ, ಬಟ್ಟೆ ತಗಪ್ಪ ನಾನು ತಗೊಡ್ತೀನಿ ತಗಪ್ಪ ಅಂದ್ರೂ ನಮ್ಮಪ್ಪ ತಗೊಳಕ್ಕೆ ಹೋಗಲ್ಲ. ಏನನ್ನುತ್ತೆ ಅಂದರೆ ನಂಗೆ ಇರೋದೇ ಸಾಕು. ನೀವು ನಂಬ್ತಿರೋ ಇಲ್ವೋ, ನಮ್ಮಪ್ಪ ನನಗೆ ಬುದ್ಧಿ ಬಂದಾಗ್ಲಿಂದ ನಮ್ಮಪ್ಪ ಕರೆಕ್ಟಾಗಿ ಬಟ್ಟೆ ತಗೊಳ್ಳೋದು ಅಂದರೆ ಶಬರಿಮಲೆಗೆ ಹೋಯ್ತದಲ್ಲ ವರ್ಷ ಶಬರಿಮಲೆ ಟೈಮಲ್ಲಿ ಬಿಟ್ರೆ ಇನ್ನು ಯಾವ ಟೈಮಲ್ಲಿ ನಮ್ಮಪ್ಪ ತಾನೇ ಬಟ್ಟೆ ತಗೊಳ್ಳೋದೇ ಇಲ್ಲ. ಇವಾಗ ನಾನು ಸ್ವಲ್ಪ ಬಟ್ಟೆ ತಗೊಳ್ತೇವೆ ಬಿಟ್ರೆ ಏನನ್ಕೋಲ್ಲ. ಮತ್ತು ಸಾಲ ಮಾಡಿದ್ದು ಬಂದು ನಾವು ಹೊಲದಲ್ಲಿ ಹಾಕಿ ತರಕಾರಿಲಿ ಶುಂಠಿಲಿ ಇದರಲ್ಲೇ ಸಿಕ್ಕಾಪಟ್ಟೆ ಲಾಸ್ ಆಗೋಯ್ತು ಗೈಸ್. ಇಲ್ಲ ಅಂದಿದ್ರೆ ಇಷ್ಟೊಂದು ಸಾಲ ಬರ್ತಿರಲಿಲ್ಲ. ಒಂದು 3 ಲಕ್ಷ ಸಾಲನಾದರೂ ಕಮ್ಮಿ ಆಗಿರೋದು. ಹಿಂಗೆ ಅದು ಬಿಟ್ರೆ ಇನ್ನು ಬೇರೆ ಇನ್ನೊಂದು ಸಾಲ ಕೇಳ್ಬಿಟ್ರೆ ಫುಲ್ ಇದಾಗ್ಬಿಡ್ತೀರ ಅನ್ಕಲಿ. ಇವತ್ತು 48 ಸಾವಿರ ಒಡವೆದ್ ಕಟ್ಟಿರೋದು ಹೆಚ್ಚು ಕಮ್ಮಿ 5.5 ಲಕ್ಷ ಏನೋ ಅದೇ ಮಡಗಿದ್ದಂತೆ ಬ್ಯಾಂಕಲ್ಲಿ. ಇಷ್ಟು ಸಾಲ. ಇವಾಗ ಬನ್ನಿ ನಮ್ಮ ದೊಡ್ಡಮ್ಮನ್ನ 2 ಲಕ್ಷ ಸಾಲ ತಗೊಡು ಅಂತ ಕೇಳೋ. ದೊಡ್ಡಮ್ಮ ಬೇರೆ ದೊಡ್ಡವ ಬ್ರಾ ಹಾಯ್ ಗೈಸ್. ನಮ್ಮ ಜ್ಞಾನ ಮಗಳಿಗೆ ದೊಡ್ಡವ ಹಾಯ್. ಲೋಟ ತಕೊಬ್ರೆ ಎಂತ ಲೋಟವಾ ಅವ ತಕೋದಿಲ್ಲ ಬ್ರ್ಯಾಂಕ್ ಮಾಡಕ. ಅದ ತಗೋಬತ್ನಿ. ಇದು ದೊಡ್ಡವ 2 ಲಕ್ಷ ಅಂತ ತಗೊಡು, ಅದು ಸಾಲ ತೀರ್ಸಕಂತೆ. ಅದನ್ನ ನಾನೇ ಕಟ್ಕತ್ನಿ. ಅಂದ್ರೆ ನಮ್ಮ ಅಪ್ಪನೇ ಕಟ್ಟುತ್ತೆ. 2 ಲಕ್ಷ ನಮ್ ಚೀಟಿಲಿ 1 ಲಕ್ಷ ಅಷ್ಟೇ ಅಂತ ಕೊಡೋದು. ನಿಮ್ದ್ರಲ್ಲಿ ಪುಟ್ನಿಂಗ್ ಆಗಂಗ್ ಕೇಳ್ತಂತೆ ನಮ್ಮಮ್ಮ. ಸಂಘದಲ್ಲಿ ಯಾರು ಇರ್ತಾರಲ್ಲ ಅವ್ರ ಹೆಸರಲ್ಲಿ ತಗೋ ಕೊಡುತ್ತೆ ಅಂತ, ಅಂದ್ರೆ ಕೊಡ್ಬೋದು ಅಂತ 2 ಲಕ್ಷ ಅಂತ. ಅಯ್ಯೋ ನನ್ ಸಂಘದಲ್ಲಿ ಹೆಂಗಾಗದ ಗೊತ್ತಾ, ನಿನ್ ಹೆಸರಲ್ಲಿ ತಕಂದ್ರ ಜೈಪುರದ ಬ್ಯಾಂಕ್ ಲೋನ್ ತಕೊಬಿಟ್ಟು ಅಲ್ಲಿ ದುಡ್ಡು ಹಾಕ್ತಿಡ್ಕೆ ಅಲ್ಲೇ ಚಕ್ನಿ ಹಾಕತ್ತಾರ. ದುಡ್ಡು ಹಾಕಿದ ತಕ್ಷಣ ಈಗ ಬ್ಯಾಂಕ್ನವ್ರೆ ಫೋನ್ ಮಾಡಿದ್ರು ನನ್ ಹಂಗೆ ನಂದು ವಿಡಿಯೋ ಮಾಡ್ಬಿಡ ತೆಗಿ. ಸರಿ ಆಯ್ತು ಹೇಳು, ಏನಿಲ್ಲ ಕಣಂತ ಅದು. ಹಂಗಾದ ಬೇರೆಯವ್ರ ಹೆಸರಲ್ಲಿ ತಗೊಟ್ಟೆಯಾ? ನೋಡ್ತಿ ಕೇಳ್ತಿ ಕೊಡು ಮಮ್ತನೆ. ಸರಿ 2 ಲಕ್ಷ ಒಂದೇ ಸರಿ ಬೇಕು ಅಂತ. ಒಂದೇ ಸತಿ 2 ಲಕ್ಷಕ್ಕೆ 1,80,000 ಏನೋ ಕೊಟ್ಟಾರಂತಲ್ಲ. ಸರಿ ಹಂಗಾರೆ ಬೇರೆಯವ್ರ ಹೆಸರಲ್ಲಿ ತಗೊಟ್ಟೆಯಾ? ಕೇಳ್ತಿ ಮಮ್ತನ. ನನ್ನ ಹೆಸರಲ್ಲಿ ಡ್ರಾ ಮಾಡಕ್ಕೆ ಆಗಲ್ಲ, ನನ್ ಲೋನ್ ಅದ ನನ್ನ ಅದ್ರಲ್ಲಿ. ಬೇಸ್ ದುಡ್ಡು ಹೆಂಗಾರ ಬಂದೇ ಬರ್ತದೆ, ಗುಡಿ ಕಟ್ಕೋಬೇಕಷ್ಟೇ. ಬ್ರೋ 1-2 ಆರ್ಡರ್ಸ್ ಬ್ರೋ ನಮ್ದು. ಗೈಸ್ ನಮ್ಮ ಜ್ಞಾನ ಮಗಳಿಗೆ ಶೀತಲ್ ಸಿಡ್ಬ ಆಗ್ಬಿಟ್ಟದೆ. ಅದಕ್ಕೋಸ್ಕರ ಅವಳ ಮಕನ ತೋರ್ಸಂಗಿಲ್ಲ. ಅಲ್ವಾ ಮಗಳೇ? ಈ ಮಕ ತೋರಿಸ್ಬಾರ್ದು ತಾನೆ ಯಾರಿಗೂ ಹೇಳಿ. ಜ್ಞಾನವಿ ಅವರೇ ಮಾತಾಡಿ. ಎಷ್ಟು ಕಿಂಡರ್ ಬೇಕು? ಇನ್ನೊಂದು ಬೇಕಾ? ಇದು ಸನ್ ಗ್ಲಾಸು. ಹೆಂಗ್ ಕಾಣಿಸ್ತಾವ ನೀವು ಕಮೆಂಟ್ ಮಾಡ್ಬಿಡಿ. ಸೈಕೋ ಸೈತಾನ್ ಪಕ್ಕ ಮೆಂಟಲೆ, ಹಾರ್ಟು ತುಂಬಾ ಜಂಟಲೆ. ನನ್ನ ಲೈಕ್ಲೆ ಸೈಕೋ ಮಾಮ ಬೋಲೋ ದಾದಾ ಯಾರ್ ಗೊತ್ತಾ? ಏನ
ಸಣ್ಣ ಇದು ಬೋಲೋ ದಾದಾ ಯಾರು ಗೊತ್ತಾ ಗೈಸ್ ಈ ಸಾಂಗು ಗೈಸ್ ಇವಾಗ 25ನೇ ತಾರೀಕು 45 ಮತ್ತೆ ಮಾರ್ಕ್ ರಿಲೀಸ್ ಆಯ್ತದೆ. ನಾನಂತೂ ಎಲ್ಲ ಮೂವಿ ನೋಡ್ತೀನಿ, ಮಿಸ್ಸೇ ಮಾಡಲ್ಲ ಬಿಡಿ. ನಂಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಯಾವ ಮೂವಿ ಮೇಲೆ ಅದೇ ಅಂದ್ರೆ ಮೋಸ್ಟ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡೋ ಗಂಟೆ ಮೂವಿನೇ ರಿಲೀಸ್ ಆಗಿಬಿಟ್ಟಿರುತ್ತೆ ಅನ್ಸುತ್ತೆ. ನನ್ನ ಪ್ರಕಾರ ಮೋಸ್ಟ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಟಿರೋದು ನಾನು ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿರೋ ಈ 45 ಮೂವಿ ಮೇಲೆ. ಅದು ಬೇರೆ 3 ಜನ ಲೆಜೆಂಡ್ಸ್ ಮಾಡಿರೋದು, ಒಬ್ರಿಗಿಂತ ಒಬ್ರು ಹೆಂಗಿರುತ್ತೆ ನೋಡ್ಬೇಕು ಮೂವಿ. 45 ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್. ಮಾರ್ಕ್ ಮೂವಿ ನನ್ನ ಪ್ರಕಾರ ಮೋಸ್ಟ್ಲಿ ಮ್ಯಾಕ್ಸ್ಗೆ ಕನೆಕ್ಟ್ ಆಗಿರೋ ಥರ ಇರುತ್ತೆ ಅಂತ ಅನ್ಕೊಂಡವನೇ, ಗೊತ್ತಿಲ್ಲ ಗೈಸ್. ಅಕಸ್ಮಾತ್ ಏನಾದ್ರು ತಪ್ಪಾಗಿರೋ ಕ್ಷಮಿಸ್ಬಿಡಿ. ಆಮೇಲೆ ನೋಡ್ಬೇಕು. ಒಟ್ನಲ್ಲಿ 2 ಮೂವಿನೂ ಸಕ್ಕದಾಗಿರ್ತವೆ ಅಂತ ಅನ್ಕೋತೀನಿ ಗೈಸ್. ಮುದ್ದೆ ಸಾರು ಅವರೆಕಾಳು. ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗೈಸ್ ಇವತ್ತು ಹೊಟ್ಲಿ ಮೇವು, ನೆನ್ನೆ ರಾತ್ರಿ ಸಾರು, ಇಡ್ಲಿ, ಚಟ್ನಿ. ಬರೀ ಇಷ್ಟೇ ಇಡ್ಲಿ ಹಾಕೊಂಡು ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಇದು ಟೇಸ್ಟ್ ನೋಡಕ್ ಹಾಕೊಂಡಿರೋ ಚೆನ್ನಾಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊತೀನಿ. ಏನೋ ಬಲ್ಲಿ ಸಮಾಚಾರ ಹೆಂಗ್ರು ಫುಲ್ ಬಿಚ್ತದೆ ಹೆಂಗೆ? ನನ್ನ ಮಗಳೇ ಅವ್ರಿಗೂ ಹುಷಾರ ಪಾಪ. ಹೆಂಗ್ರು ಪಂಚಗಿಂಚ ಹಾಕ ಫುಲ್ ಮಿಂಚ್ತಿದ್ಯಾ? ಏನ್ ತಿಂತಿದ್ದೆ ಗುರಿ? ಎಗ್ ರೈಸ್ ಬೆಳಗ್ಗೆ ಇವತ್ತೆ ಇರಿ ಒಳ್ಳೆ ಹೆಂಗ್ ಕೆಲಸ ಐತೆ ಗುರಿ ಇವತ್ತು? ಆಸ್ಪತ್ರೆಗೆ ಬಂದ್ಯಾ? ಆಸ್ಪತ್ರೆಗೆ ಬಾಗುರು ಹೋಗ ಐಕಂತೆ ಜೀವನ ಪೂರ್ತಿ ಆಸ್ಪತ್ರೆ ಅಂತ ಹಿಂಗೆ ಕಳೆದ್ಬಿಟ್ಟಲ್ಲ ದೊಡ್ಡಪ್ಪ ಜೀವನನೇ. ನಡಿ ಹೋಗ. ಏನಾಗಿದ್ದು ಆಸ್ಪತ್ರೆಗೆ? ನಡ ನಾವು ಸ್ಪೈಕ್ ಚೆನ್ನಾಗಿ ಕೂರಿಸ್ತೇವ್ರಿ. ಒಂದ್ಸರ ನೀರಿನ ಲೋಟ. ಗೈಸ್ ಯಾರೋ ನಮ್ಮ ಮನೆಗೆ ಬಂದ್ಬಿಟ್ಟು ಹಾಯ್ ಬ್ರೋ ಮೀ ಸಿದ್ದು ಅಂತ ಬರ್ದ್ಬಿಟ್ಟು ಹೋಗೋರೆ. ಥ್ಯಾಂಕ್ ಯು ಸಿದ್ದು ಅವರೇ. ಬಂದಿದ್ದು ಮೋಸ್ಟ್ಲಿ ನಾನು ಸಿಕ್ಕಿಲ್ಲ ಅನ್ಸುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ಇವಾಗ ನಮ್ಮ ಕರ್ಗಿ ಎತ್ಕೊಂಡು ಹೊಲಕ್ಕೆ ಊಟ ಹೊತ್ಕೊಯ್ತೇವೆ. ಅಥವಾ ಗೈಸ್ ಇಲ್ಲಿ ಇಷ್ಟೇ ಆಗಿರೋದು ನಮ್ಮ ಟಮಾಟೆ ಹಣ್ಣು. ಇವಾಗ ರೈಟ್ ಅದ ಅಂದ್ಬಿಟ್ಟು ಕೂಳ ಹಣ್ಣು ಬಿಟ್ಟಿಲ್ಲ ನಮ್ಮ ಮುಟ್ಲಿ ಎಲ್ಲ ಕುಯ್ಸಿ ಹಾಕ್ಬಿಟ್ಟವ್ರೆ. ಟೊಮೊಟೊ 40 ರೂಪಾಯಿ ಇವಾಗ. ಇಲ್ಲಿ ನೋಡಿ ಇದು ನಮ್ಮ ದೊಡ್ಡಪ್ಪ ರಸ, ನಮ್ಮ ದೊಡ್ಡಪ್ಪನಂಗೆ ಆಡುತ್ತೆ ನೋಡಿ. ಹೆಂಗ್ ನೋಡು ಮೊಸ್ಕರ್ಕ ಬರ್ತದೆ ಕಣಮ್ಮ. ನೋವಿದೆ, ಆಕ್ರೋಶ ಇದೆ. ಇದು ನಮ್ಮ ದೊಡ್ಡಪ್ಪ ಅವ್ರ ಶುಂಠಿ ಹೊಲ, ಇದು ನಮ್ಮ ಶುಂಠಿ ಹೊಲ. ಶುಂಠಿ ಹೊಲದ ತರಾನೇ ಕಾಣಿಸ್ತಿಲ್ಲ ಆದ್ರೆ ಇದೇ ನೋಡಿ ನಮ್ಮ ಕೂಳ ಆಗಿರೋ ಟೊಮೊಟೊ ಹೊಲ. ಅಲ್ಲಿ ನೋಡಿ ಆಳುಗಳೆಲ್ಲ ಟೊಮೊಟೊ ಹಣ್ಣು ಕುಯ್ತವ್ರೆ. ಎತ್ತಣ ನೀನು ವಾ, ನನಗೆ ಎತ್ಕೋಲ್ಲ ಅಂತ ಇರೋದ. ನಮಸ್ಕಾರ ಎಲ್ಲರಿಗೂ. ಚಿನ್ನುವರೇ ಓನವಾ ಓನು ಮಾಡ್ತಿದೀಯಾ? ಚಿನ್ನು ಮರಿ ಯಾಕೆ ಬೇಜಾರಾಗಿದೆ? ಚಿನ್ನು ಮರಿ ಏನಾಯ್ತು? ಚಿನ್ನುವರಿ ಡೌಗೆ ಡೌ ಮಾಡ್ತೀಯ ಚಿನ್ನುವರಿ ನೀನಂತ. ನೀನು ಚಿನ್ನುವರೆ. ವಾ ಡಾರ್ಲಿಂಗ್ ಮುದ್ಕೆ ಏನ್ ಸಮಾಚಾರ? ಅಮ್ಮ ಒಂಚೂರು ಸೈಡ್ ಬಿಡಮ್ಮ, ನಮ್ ಡಾರ್ಲಿಂಗ್ ಮಗ ತೋರಿಸ್ಬೇಕು. ಹಾಯ್ ಡಾರ್ಲಿಂಗ್. ಏ ಡಾರ್ಲಿಂಗ್, ಏ ಕುಳ್ಮುದ್ಕೆ ಈ ಕಡೆ ನೋಡಲೇ. ಗಾಡಿ ಮುದ್ಕೆ ಎತ್ಕೊಟ್ಟ ಹೋದ್ನಲ್ಲ. ಬನ್ನಿ ಇವಾಗ. ಏ ಮುದ್ಕೆ ಏನ್ ಸಮಾಚಾರ? ಮುದ್ಕೆ ಎಲ್ಲರಿಗೂ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇಳು ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ನೀನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಕ್ಕತ್ತಾಗಿ ಮಾತಾಡ್ತೀರಿ ನೀವಂತೂ. ಕುಟುಂಬ ಚಾನಲ್ ಗೈಸ್, ಯೂಟ್ಯೂಬ್ ಚಾನಲ್ ಅಲ್ಲ ಕುಟುಂಬ ಚಾನಲ್. ಬನ್ನಿ ಇವಾಗ ಈ ಚೌರ್ಗೆ ಎತ್ಕೊ ಹೋಗಿ ಅಲ್ಲಿಗೆ ಕೊಡಬೇಕು. ಊಟ ಮಾಡಕ್ ಬಂದಿರಲ್ಲ, ಊಟಕ್ಕೆ ಇಲ್ಲಿ ಎಲ್ಲ ಊಟ ಮಾಡ್ಬೇಕಲ್ಲ ಇವರು, ಅದಕ್ಕೆ ನೀರ್ ಬೇಕಲ್ಲ. ಕರಿಯಸ ಗೈಸ್ ಹೊಲ್ತಕ್ಕೆ ಟೀ ಓದ್ಕ ಬಂದವನಿ. ಇವಾಗ ನಮ್ಮ ಹೊಲದಲ್ಲಿ ಕುಡಿ ಕಟ್ತವ್ರೆ, ಅದಕ್ಕೋಸ್ಕರ ಟೊಮೆಟೊ ಹೊಲದಲ್ಲಿ ಕುಡಿ ಕಟ್ತಿರೋದು. ಎಲ್ಲ ಸಮಾಚಾರ ಅಣ್ಣ? ಇಲ್ಲ ಏನು ಮಾಡ್ತಾರ? ಫೋನ್ ಇಟ್ಕೋತಿದ್ಯಾ? ಈಗ ನಿದ್ದ ಭಕ್ತಿಯ ಕೆಲಸ ಬಂದು ಜಾತಿ ನಾ ಕೇಳ್ದೆ ಅಂತ ಹೇಳು. ಇದೇ ನಮ್ಮ ಟೊಮೆಟೊ. ಯೋ ಚಿನ್ಮರೇ, ಟೀ ಕುಡಿಯೋರಿ ಬನ್ನಿ. ಬಿಸಿಲು ನೋಡಿ ಯಾವ ರೇಂಜ್ ಕುಡಿತದೆ.
ಸನ್ ಇಸ್ ಕಿಸ್ಸಿಂಗ್ ಮೀ ಗೈಸ್ ನಮ್ ಸಿಸ್ಸಿನ ಯಾಸ ನೋಡಿ ಬಸ್ಸಿ ಹೆಂಗದ ಯಾಸವ ನೋಡಿ ಹೆಂಗ್ ಕೊಟ್ಟನು ಭವಿ ಮಗನೇ ನಮ್ ಜ್ಞಾನವೇ ಬಂದಾಗೆಲ್ಲ ಏನನ್ನೋದು ಗೊತ್ತಾ ಭವಿ ಮಗ ಎಲ್ಲೋದ ಭವಿ ಮಗ ಅಂತ ಕೇಳೋದು ಶಿಷ್ಯ ಏನೋ ನಿನ್ನ ವಿಷ್ಯ ಮಕ್ಕಳ ಇದ್ ಮಾಡಿಲ್ಲ ಅಕ್ಕ ಹೆಂಗ್ ಇಷ್ಟಿಷ್ಟು ಹ್ಯಾಂಡ್ಸಮ್ ಆಗಿ ಹೆಂಗ್ ಹುಟ್ಟ ಅಂತ ಈ ಕಪರಾಯ ಸರಿ ಕಪರಾಯ ಗುರು ಏನಂತ ಅಂತಿದ್ದು ಜ್ಞಾನವೇ ಹೇಳ ಗುರು ಬೀಡ ಮಾಡ್ತಿಲ್ಲ ಕಣ ಹೇಳಿ ಇಲ್ಲಿ ನೋಡಿ 2 ಫೋನ್ ಇಟ್ಕೊಂಡಲ್ವಾ ಯಾರು ಊಸ್ತದ ಜ್ಞಾನವೇ ಊಸ್ತದ ಜ್ಞಾನವೇ ಊಸ್ಬಿಟ್ಲು ಅಂತ ಹೇಳಿದ ಅಷ್ಟೇ ನಾನು ಏನಂತ ಅಣ್ಣ ಏನು ಕೆಲಸ ಹೋಗಿಲ್ವಾ ಎಲ್ಲಿ ಹೋಗಿಲ್ವಾ ಇವತ್ತು ಏನು ಮಾತಾಡೋಣ ವಾಪಸ್ ಸಾಂಕು ಸಮಾಚಾರ ಯಾವ್ದು ಹುಡುಗಿ ಜೊತೆ ಮೆಸೇಜ್ ಎಲ್ಲ ಮಾಡ್ತಿದ್ದೀಯ ನೋಡ್ದೆ ಗೈಸ್ ಸಸಾಂಕ್ ಲವರ್ ರಿವೀಲ್ ತೋರಿಸ ಮೆಸೇಜ್ ಪುಟ್ನಿಗ ನಂಬರ್ಗೆ ಫೋನ್ ಮಾಡ್ಕೊಡ್ತಾರೆ ಏನಮ್ಮ ಇಕ್ಕಿ ನಂಬರ್ ಇಕ್ಕಿ ಇಕ್ಕಲಕ್ಕನ್ ಪಿಕ್ಕಿ ಏನಂತ ಸೇವ್ ಮಾಡಿದ್ದೀರಿ ಯಾವ ನಂಬರ್ನ ಅಂತ ಹೇಳಿದ್ದು ಇಲ್ಲ ವಿಕಿ ನಂಬರ್ ಹೇಳಿ ಸಸಾಂಕ್ ಏನು ಕರ್ನಾಟಕ ಬಂದ್ಬಿಟ್ಟಿದೆ ನಿಂದು ಕರ್ನಾಟಕಕ್ಕೆ ಅಕ್ಕ ನೀವು ಓದ್ತಿರಲ್ಲ ಕರ್ನಾಟಕಕ್ಕೆ ಇವತ್ತಿಂದ ಕರ್ನಾಟಕ ಮಾಡಿದೇನೋ ನೀವು ಓದ್ತಿರ್ತ ಕಳಿ ಏನ ಕರ್ನಾಟಕ ಬಂದ ಏನಾಯ್ತು ಕರ್ನಾಟಕ ಬಂದದ ನೋಡೋದು ಏನ ಯಾವ್ದು ಬ್ಯಾಂಕ್ ಹೋಗಿದೆ ಮಾಡಿ ಮೈಸೂರಲ್ಲಿ ದುಡ್ಡು ಬಂದಿದೆ ಅಂತ ನೋಡ್ಬೇಕಾ ಅಲ್ಲ ದುಡ್ಡು ಒಂದು 1,100 ರೂಪಾಯಿ ಇಸ್ಕೊಂಬಂದೆ ಎಷ್ಟು ನೋಡು ಅದರಲ್ಲಿ ಇನ್ನು 1,095 ರೂಪಾಯಿ ಅದ ಎಲ್ಲ ನೂರು ಇರೋಡು 100 ಇರೋಡು ಅಲ್ಲಿ ಆರಾಮಿಸ್ಕೊತಾನೆ ಹೋಯ್ತೀವಲ್ಲ ಸರಿ ತಗೊಳ್ಳಿ